ನಮಸ್ಕಾರ ಎಲ್ರಿಗೂ. ನಾನು ಮತ್ತೆ ಬಂದೆ. ಮಂಡ್ಯದಲ್ಲಿರೋರು ಯಾರು ಕೇಳಿದ್ರು ಈ ಜಾಗ ಯಾವುದು ಅಂತ ಹೇಳಿಬಿಡ್ತಾರೆ. ಹೌದು, ಪಾರ್ಕ್. ಮಂಡ್ಯದಲ್ಲೇ ಫೇಮಸ್ DC ಪಾರ್ಕ್ ಅಂತ. ಈ ಪಾರ್ಕ್ನ ಮೆಮೊರೀಸ್ ಹೇಳಬೇಕಂದ್ರೆ ಲಾಂಗ್ ಬ್ಯಾಕ್ ಹೋಗಬೇಕು, ಸ್ಕೂಲ್ ಟೈಮ್ಗೆ. ಅರೌಂಡ್ ನಾವು ಒಂದು 4th 5th 6th 7thವರೆಗೂ ನೇಚರ್ ವಾಕ್ ಅಂತ ಹೋಗ್ತಿದ್ವಿ. 7th ಹೋಗಿರೋದು ನೆನಪಿಲ್ಲ, ಬಟ್ 4th 5th 6th ಹೋಗಿರೋದು ತುಂಬ ನೆನಪಿದೆ. ನೇಚರ್ ವಾಕ್ ಅಂತ ನಮ್ಗೆ ಹಿಂದಿನ ದಿನವೇ ಹೇಳಿಬಿಡ್ತಿದ್ರ. ನಮ್ಮ ಸ್ಕೂಲಿಂದ ಒಂದು ವಾಕಬಲ್ ಡಿಸ್ಟೆನ್ಸು. ಫುಲ್ ತಿಂಡಿ ತೊಗೊಂಬರೋದು, ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು. ಬೇರೆ ಟೈಮ್ಸಲ್ಲೂ ಪಾರ್ಕ್ ಹೋಗ್ತಿದ್ವಿ, ಬಟ್ ಸ್ಕೂಲ್ ಫ್ರೆಂಡ್ಸ್ ಜೊತೆ, ಅದು ಟೀಚರ್ಸ್ ಇದ್ದಾಗ ಹೋಗ್ಬಿಟ್ಟು ಆಟ ಆಡೋದಂದರೆ ಫುಲ್ ಇಷ್ಟ, ಫುಲ್ ಮಜಾ. ಆವತ್ತೊಂದು ದಿನ ಎಲ್ಲ ನೇಚರ್ ವಾಕಲ್ಲೇ ಮುಳುಗೋಗ್ತಿದ್ವಿ. ಕಾರ್ಮಲ್ ಸ್ಟೂಡೆಂಟ್ಸ್ ಪಕ್ಕಾ ಕಮೆಂಟ್ ಮಾಡ್ತೀರಾ ಅಲ್ವಾ? ನಮ್ಮ ಜೀವನಕ್ಕೆ ಯಾವುದಾದ್ರೂ ಒಂದು ಮಗು ಎಂಟ್ರಿ ಆದರೆ, ಲೈಕ್ ಅದು ನಮಗೆ ಹುಟ್ಟಿರ್ಬೋದು, ಅಥವಾ ನಮ್ಮ ಮನೆಗೆ ಒಂದು ಅಕ್ಕನ ಮಗುನೋ ತಂಗಿ ಮಗುನೋ ಆ ಥರ ಯಾವುದಾದ್ರೂ ಮಗು ಎಂಟ್ರಿ ಆದಾಗಲೇ ಲೈಫ್ ಬೇರೆ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಪ್ರತಿದಿನ ಸ್ಟಾರ್ಟ್ ಆಗೋದು ಇವನಿಂದ, ಪ್ರತಿದಿನ ಎಂಡ್ ಆಗೋದು ಇವನಿಂದ. ನಮ್ಮ ಅಕ್ಕನ ಮಗ ಚಿರಂತ್, ಆ್ಯಪಲ್ ಆಫ್ ಅವರ್ ಐ. ಅವನ ಜೊತೆ ಕಳೆಯೋ ಪ್ರತಿ ಕ್ಷಣನೂ ಸ್ಪೆಷಲ್ ಅಂದ್ಕೊಳ್ಳಿ. ಬಟ್ ಅಷ್ಟೇ ಇರಿಟೇಟ್ ಮಾಡ್ತಾನೆ. ಅದೆಷ್ಟು ಸಲ ರೇಗಿರ್ತೀವೋ, ಹೊಡೆದು ಇರ್ತೀವಿ ಕೂಡ. ಬಟ್ ಅವ್ನು ಮಲ್ಕೊಂಡು ಆರಾಮಾಗಿದ್ದಾಗ ಅಯ್ಯೋ ಪಾಪಚ್ಚೆ ಹೊಡೆದ್ಬಿಟ್ವಿ, ಅಯ್ಯೋ ಬೈದ್ಬಿಟ್ವಿ ಅಂತ ಅನಿಸುತ್ತೆ. ಬಟ್ ಈಗಿನ ಮಕ್ಕಳನ್ನ ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಅವ್ನ ಫೇವ್ರೆಟ್ ಜಾಗ ಎಲ್ಲಾದರೂ ಗ್ರೀನರಿ ಕಾಣಲಿ, ಪಾರ್ಕ್ ಅಂತಾನೆ. ಮೇ ಬಿ ಈ ವಿಡಿಯೋ ಹಾಕ್ಬಿಟ್ಟು ಅವ್ನಿಗೆ ಊಟ ಮಾಡಿಸ್ಬೋದು ಇನ್ಮೇಲೆ. ಮಕ್ಕಳಂದ್ರೇ ಖುಷಿ ಅಲ್ವಾ? ಅವರು ನೋಡೋ ಲೈಫ್ನ ನಾವು ದೊಡ್ಡವ್ರು ನೋಡಿದ್ರೆ ಲೈಫ್ ನಿಜವಾಗ್ಲೂ ಸಿಂಪಲ್ಲಾಗಿರುತ್ತೆ ಅಂತ ಅನಿಸುತ್ತೆ. ಪಾಯಿಂಟ್ ಆಫ್ ವ್ಯೂ, ಪರ್ಸ್ಪೆಕ್ಟಿವ್ ಏನು ಬೇಕಾದರೂ ಹೇಳ್ಬೋದು. ಅವರು ಸಿಂಪಲ್ ವಿಷಯನ ಸಿಂಪಲಾಗೇ ನೋಡ್ತಾರೆ, ದೊಡ್ಡ ವಿಷಯನ ದೊಡ್ಡದಾಗೇ ನೋಡ್ತಾರೆ. ನಾವು ಎರಡನ್ನೂ ಮಿಕ್ಸ್ ಮಾಡಿ ಲೈಫ್ನ ಹಾಳು ಮಾಡ್ಕೋತೀವಿ ಅಂತ ನನ್ನ ಅಭಿಪ್ರಾಯ. ಎನಿವೇಸ್, ತುಂಬ ಕೊಯ್ಯಕ್ಕೆ ಹೋಗಲ್ಲ. ಪಾರ್ಕ್ ಡೇ ಫನ್ ಡೇ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗೋಣ. ಇನ್ನೊಂದು ವಿಷಯ ನಮ್ಮ ಅಕ್ಕನ ಬಗ್ಗೆ ಹೇಳ್ಬೇಕಂದ್ರೆ, ಶೀ ಈಸ್ ರಿಯಲಿ ಗ್ರೇಟ್. ಅಬ್ಬಾ ಅದು ಹೆಂಗೆ ಮ್ಯಾನೇಜ್ ಮಾಡ್ತಾಳೋ ಇವನ್ನ, ತುಂಬ ತರಲೆ. ಹ್ಯಾಟ್ಸ್ ಆಫ್ ಕಣೆ ನಿಂಗೆ. ಚಿಕ್ಕ ಮಗು ಥರ ಇದ್ದ, ನೋಡ್ತಾ ಎಷ್ಟು ದೊಡ್ಡವನಾಗೋದು. ಸರಿ ಹೋಗೋಕ್ಕೆ ಮುಂಚೆ ಒಂದು ಮಾತು, ಲೈಫ್ನ ನಾವು ಕಲಿಯಲ್ಲ, ಅವ್ರು ಕಲಿಸ್ತಾರೆ. ಮತ್ತೆ ಬರ್ತೀನಿ.